ಭಕ್ತರಿಗೆ ಈ ಸಾರಿ ಮೊದಲನೇದಾಗಿ ಹಿರಿಯ ನಾಗರಿಕರು ಮತ್ತು ಗರ್ಭಿಣಿ ಸ್ತ್ರೀಯರು ಹಾಗೂ ಅಂಗವಿಕಲರಿಗಾಗಿ ಬಸ್ ಸ್ಟ್ಯಾಂಡಿಂದ ಒಂದು ಕೌಂಟರ್ ಮಾಡಿದ್ವಿ. ಅಲ್ಲಿಂದ ಬಗ್ಗಿ ವ್ಯವಸ್ಥೆ ಮಾಡಿದ್ದೀವಿ. ಬಗ್ಗಿಯಲ್ಲಿ ಕರ್ಕೊಂಬಂದು ದೇವಸ್ಥಾನದೊಳಗೆ ಬರ್ತಾರೆ. ಪುನಃ ಅವ್ರನ್ನ ಬಗ್ಗಿಯಲ್ಲಿ ವಾಪಸ್ ಬಿಡ್ತೀವಿ. ಧರ್ಮದರ್ಶನ ಕ್ಯೂ ಮಾಡಿದ್ದೀವಿ. ಕ್ಯೂವಲ್ಲೇ ಚೇರ್ಸ್ ಸಮೇತ ಹಾಕಿದ್ದೀವಿ. ಲೈನ್ ಬ್ಲಾಕ್ ಆದರೆ ಅಲ್ಲೇ ಕೂತ್ಕೋಬೇಕು. ಮತ್ತು ಅವತ್ತು ನಿಂತು ಸುಸ್ತಾಗೋದು ಆ ಥರ ಆಗಬಾರ್ದು. 50 ರೂಪಾಯಿ ದರ್ಶನದ ವ್ಯವಸ್ಥೆ ಮಾಡಿದ್ದೀವಿ. VIP ಬಂದರೂ ಅವ್ರನ್ನೂ ಸರಾಗವಾಗಿ ಕರ್ಕೊಂಡು ಹೋಗೋಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿದ್ದೀವಿ. ಉಳಿದಂತೆ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದೀವಿ. ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೂ ನಿರಂತರವಾಗಿ ನಿಲ್ಲದೆ ವ್ಯವಸ್ಥೆ ಆಗಿದೆ. ನಮಗೆ ಸಪೋರ್ಟಾಗಿ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಹಾಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು NSS ಅವರು ಶೇಷಾದ್ರಿಪುರಂ ಕಾಲೇಜ್ ಹುಡುಗರೆಲ್ಲ ಬಂದಿದ್ದಾರೆ ನಮಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ. ಎಲ್ಲ ವ್ಯವಸ್ಥೆಯೂ ಸುಗಮವಾಗಿ ನಡೀತಾ ಇದೆ. ಬಸ್ ವ್ಯವಸ್ಥೆ KSRTC ಅವ್ರು ಮಾಡ್ಕೊಂಡಿದ್ದಾರೆ. ನಾವು ಹಿರಿಯ ನಾಗರಿಕರು ಮತ್ತು ಗರ್ಭಿಣಿ ಸ್ತ್ರೀಯರು ಬರಲಿಕ್ಕಾಗಿ ನಾನು ಬಗ್ಗೀಸ್ ವ್ಯವಸ್ಥೆ ಮಾಡಿಸಿದ್ದೀನಿ. ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ನಮ್ಮ ಟೆಂಪಲ್ ಒಳಗೆ ಬಂದು ಅವ್ರಿಗೆ ದರ್ಶನ ಮಾಡಿಸಿ ವಾಪಸ್ ಅಲ್ಲಿಗೆ ಬಿಡುವಂಥ ವ್ಯವಸ್ಥೆ ಮಾಡಿದ್ದೀನಿ. ಜಾಸ್ತಿ ಇದು ಹಿಂದಿನ ಕೆಲವು ಅನುಭವಗಳ ಮೇರೆಗೆ ಮತ್ತು ಕ್ಯೂ ಲೈನಲ್ಲಿ ತುಂಬ ಹೊತ್ತು ನಿಲ್ಲುವಂಥ ಸಂದರ್ಭ ಬಂದರೆ ಅಲ್ಲೇ ಕೂತ್ಕೊಳ್ಳಿ ಅಂದ್ಬಿಟ್ಟು ಬ್ಯಾರಿಕೇಡ್ ಒಳಗಡೆ ಚೇರ್ಸು ಹಾಕಿಸಿ ಇಟ್ಟಿದ್ದೀನಿ. ಯಾರಿಗೂ ತೊಂದರೆ ಇಲ್ಲ. ಕ್ಯೂ ಲೈನ್ ಆರಾಮಾಗಿ ಹೋಗ್ತಾ ಇದೆ. ಭಕ್ತಾದಿಗಳು ಸಂತೋಷದಿಂದ ದರ್ಶನ ಮಾಡಿಕೊಂಡು ಪ್ರಸಾದ ಇವತ್ತು ದೇವಸ್ಥಾನ ಇರುತ್ತೆ. 8 ಗಂಟೆವರೆಗೆ 9 ಗಂಟೆವರೆಗೂ ಇರುತ್ತೆ.